ವಾರ್ತಾ ಭಾರತಿ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಹಜರತ್ ನದಾಫ್. ವೀಕ್ಷಕರೇ, ನಾನಿವತ್ತು ಬೆಂಗಳೂರಿನ ಶಾಸಕರ ಭವನದಲ್ಲಿ ಇದ್ದೇನೆ. DK ಶಿವಕುಮಾರ್ ಅವರ ನೇತೃತ್ವದ ಹೊಸದಾಗಿ ರಚನೆಯಾಗಿರುವಂಥ ಸಚಿವ ಸಂಪುಟಕ್ಕೆ ಏನು ಇವತ್ತೊಂದು ಲಿಸ್ಟ್ ಬಿಡುಗಡೆ ಆಯಿತು. ಆ ಒಂದು ಲಿಸ್ಟ್ನಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ GS ಪಾಟೀಲ್ ಅವರು ಏನು ಸ್ಪೀಕರ್ ಆಗಿ ಏನು ನೇಮಕವಾಗಿದ್ದಾರೆ ಅನ್ನುವುದು ಆ ಒಂದು ಪತ್ರದಲ್ಲಿದೆ. ಅದರ ಬಗ್ಗೆ ಇಲ್ಲಿಗೆ ಆಗಮಿಸಿರುವಂಥ GS ಪಾಟೀಲರ ಅಭಿಮಾನಿಗಳನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ. ಎಲ್ಲಿಂದ ಬಂದಿರಿ ಸರ್? ನಾವು ಗದಗ ಜಿಲ್ಲೆಯಿಂದ ಬಂದೀವಿ. ರಾಮಣ್ಣ ಹೊನ್ನೂರು ಗದಗ ಜಿಲ್ಲಾ ಕೃಷಿಕ ಸಮಾಜ ಉಪಾಧ್ಯಕ್ಷರು, GS ಪಾಟೀಲ್ ಅವರು ಹಿರಿಯ ಶಾಸಕರು. ಈ ಸಲ ಸಚಿವರಾಗ್ತಾರೆ ಆ ಅಪೇಕ್ಷೆ ಇಟ್ಕೊಂಡು ನಾವೆಲ್ಲರೂ ಗದಗ ಜಿಲ್ಲೆಯಿಂದ ಬರೀ ರೋಣ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ, 4 ವಿಧಾನಸಭಾ ಕ್ಷೇತ್ರದಿಂದ ಅವ್ರ ಅಭಿಮಾನಿಗಳು ಬಂದೀವಿ ಬೆಂಗಳೂರಿಗೆ. 4 ದಿನ ಆಯ್ತು. ಆದರೆ ಅವ್ರು ಸಚಿವರಾಗ್ತಾರೆ ಅನ್ನುವಂಥ ಅಭಿಪ್ರಾಯ ನಮ್ಮದು ಭಾಳ ಇತ್ತು. ಅವ್ರಿಗೆ ಸಭಾಪತಿ ಅಂತ ಈಗೇನು KPCCಲಿಂದ ಮಾಹಿತಿ ಬಂದಿದೆ, ನಾವು ನೋಡೀವಿ. ಆದರೆ ಮುಖ್ಯಮಂತ್ರಿಗಳು ನಮ್ಮ ಶಾಸಕರಿಗೆ ಫೋನ್ ಕರೆ ಮಾಡಿ ಸಭಾಪತಿ ಆಗಿರಿ ಅಂತ ಏನೂ ಮಾಹಿತಿ ಕೊಟ್ಟಿಲ್ಲ. ಆದರೂ ಕೂಡ ಈಗಾಗಲೇ ಎಲ್ಲ ಲಿಸ್ಟ್ನೊಳಗೂ ಬಂದಿದೆ, ನಾವು ನೋಡೀವಿ. ಆಗ ನಮ್ಮದೊಂದು ವಿನಂತಿ ಏನಂದರೆ, ನಾವು KPCC ಅಧ್ಯಕ್ಷರಿಗೂ ರಾಜ್ಯಾಧ್ಯಕ್ಷರಿಗೂ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ಮಾಡ್ಕೊತೀವಿ. ಗದಗ ಜಿಲ್ಲಾ ಮಹಾಜನತೆಗಳು ನಮ್ಮದು ಒಂದು ವಿನಂತಿ ಏನಂದರೆ, ಯಾವುದೇ ಕಾರಣಕ್ಕೂ GS ಪಾಟೀಲ್ ಸಾಹೇಬ್ರು 4 ಬೇರೆ ಶಾಸಕರಾಗಿದ್ದಾರೆ, ಜನ ಮೆಚ್ಚಿನ ನಾಯಕರು, ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಹಲವಾರು ರಂಗದಲ್ಲಿ ಪಕ್ಷ ಕಟ್ಟುವುದರಲ್ಲಿ ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಮೇಲ್ಮಟ್ಟದವರಿಗೆ ಸಂಘಟನಾ ಚತುರಗಾರರು ಇರುವುದರಿಂದ ನಾವೆಲ್ಲರೂ ಏನು ಗದಗ ಜಿಲ್ಲೆ ಜನ ಕೇಳೋದಂದ್ರೆ, ಒಂದು ಅವಕಾಶ GS ಪಾಟೀಲ್ ಸಾಹೇಬ್ರಿಗೆ ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಿರಿ ಅಂತ ನಾವು ಕೇಳ್ಕೊಳಕ್ಕೆ ಬಂದೀವಿ. ಸಭಾಪತಿ ಹುದ್ದೆನೂ ದೊಡ್ಡದಾರ ಸರ. ಆದರೂ ಒಮ್ಮೆ ಅವ್ರು ಮಂತ್ರಿ ಏನಾದರೂ ಆಗಿದ್ರಂದ್ರೆ ಇವತ್ತು ಈ ಸಭಾಪತಿ ಹುದ್ದೆಗೆ ನಾವೇನು ಏನೂ ಅಂತಿದ್ದಿಲ್ಲ. ಅದು ಒಂದು ದೊಡ್ಡ ಜವಾಬ್ದಾರಿ, ಉನ್ನತ ಸ್ಥಾನ. ಅದನ್ನು ನಾವು ಅಲ್ಲಿಗೆಳೆಯಾಗಿಲ್ಲ. ಆದರೆ ನಮ್ಮ ನೋಟ ಒಮ್ಮೆ GS ಪಾಟೀಲರನ್ನ ಮಂತ್ರಿಗಳನ್ನಾಗಿ ನೋಡಬೇಕು ಅನ್ನೋದು ಇಡೀ ಜಿಲ್ಲೆಯ ಜನರ ಅಭಿಪ್ರಾಯ. ಮೊನ್ನೆ 5,000 ಮಂದಿ ಸಿದ್ಧಗಂಗಾಲಿಂದ ಹಿಡಿದು ಬೆಂಗಳೂರು ಮಠ ಪಾದಯಾತ್ರೆ ಮಾಡಿದ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದ್ವಿ. ಇಡೀ ಜಿಲ್ಲೆಯವರು 4 ಕ್ಷೇತ್ರದವರು ಪಕ್ಷ ಮರೆತು ಬಂದಾರ. ಅವ್ರಿಗೆ ಕೆಲವೊಂದಿಷ್ಟು ವಾಲಂಟ್ರಿಯಾಗಿ ಸಪೋರ್ಟ್ ಮಾಡಿದ್ದಾರೆ ಬೇರೆ ಬೇರೆ ಪಾರ್ಟಿಯವರು. ಅಂಥ ವ್ಯಕ್ತಿತ್ವವರು ಯಾರಾದರೂ ಇದ್ದರೆ ನಮ್ಮ ಜಿಲ್ಲೆಯಲ್ಲಿ GS ಪಾಟೀಲ್ರು ಅನ್ನೋದು ನಾವು ಯಾರೂ ಮರೆಯೋಂಗಿಲ್ಲ. ವಿನಂತಿ ಮಾಡ್ಕೊತೀವಿ ರೀ. ಅದು ಹೈಕಮಾಂಡ್ ತೀರ್ಮಾನ ಮತ್ತು ನಮ್ಮ ಶಾಸಕರಾದರೂ ಅವ್ರು ತೊಗೊಳ್ಳೋ ತೀರ್ಮಾನಕ್ಕೆ ಒಪ್ಕೊಂತಾರೆ ಅನ್ನುವಂಥ ವಿಶ್ವಾಸ ನಮಗೂ ಐತಿ. ಯಾವಾಗಲೂ ಶಿಸ್ತಿನ ಪಕ್ಷದ ಒಮ್ಮೆ ನೋಡ್ರಿ, ನಾವು ಕೇಳ್ಕೊಳಕತ್ತೀವಿ. ಅವರಿಗೆ ಒಂದು ವಿನಂತಿ ಮಾಡ್ಕೊತೀವಿ, ರಾಜ್ಯದ ಮುಖ್ಯಮಂತ್ರಿಗೆ ವಿನಂತಿ, DK ಶಿವಕುಮಾರ್ ಸಾಹೇಬರಿಗೆ ನಮ್ಮದೊಂದು ಗದಗ ಜಿಲ್ಲಾ ಮಹಾಜನತೆದು ಒಂದು ರಿಕ್ವೆಸ್ಟ್, GS ಪಾಟೀಲ್ ಸಾಹೇಬ್ರಿಗೆ ಜಿಲ್ಲಾ ಉಸ್ತುವಾರಿ ಕೊಡ್ರಿ ಅಂತ ಕೇಳ್ಕೊಳಕ್ಕೆ ಬಂದೀವಿ. ಆದರೆ GS ಪಾಟೀಲ್ ಸಾಹೇಬ್ರಿಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತೈತಿ, ನಮ್ಮ ಪಾರ್ಟಿ ಕಟ್ಟಲಿಕ್ಕೆ ಒಂದು ಶಕ್ತಿ ಬರ್ತೈತೆ ಅಲ್ಲಿ ಅನ್ನುವಂಥ ವಾತಾವರಣ. ಇಷ್ಟ ಸಚಿವರ ಬಂದಿದ್ರಿ. ನಾವು ಸಚಿವ ಆಕಾಂಕ್ಷಿ ನಮ್ಮ ಸಾಹೇಬರು ಹಲವಾರು ಸಲ ಪ್ರಯತ್ನ ಮಾಡಿದರು. ಏನು ಈ ಸರಿ 100% ನಮ್ಮ ಕಾರ್ಯಕರ್ತರಿಗೆ ವಿಶ್ವಾಸ ಏನತ್ತಪ್ಪ, ನಮ್ಮ GS ಪಾಟೀಲ್ರು ಸಚಿವರಾಕಾರ ನಾವು ಸಚಿವ ಆಗಿ ಖುಷಿಯಿಂದ ಹೋಗ್ಬೇಕು ಅಂತಂದು ನಾವು 2 ದಿನ ಆಯ್ತು ಸರ್ ನಾವು ಬಂದಿಲ್ಲಿ. ಈಗ ನಮ್ಗೆ ಏನಾಯಿತು, ಒಂದು ನಿರಾಶೆ ಆಯಿತು. ನಿರಾಶೆ ಆಗೋದ್ರಿಂದ ನಮ್ಗೆ ಏನು ಇವರು ಸಭಾಪತಿ ಸ್ಥಾನ ಕೊಟ್ರಲ್ಲ, ಸಭಾಪತಿ ಸ್ಥಾನ ನಮ್ಮ ಸಾಹೇಬ್ರು ಕೇಳಿದ್ರಿ, ಸಾಹೇಬ್ರ ಇದು ಸಭಾಪತಿ ಸ್ಥಾನ ಬೇಡ್ರಿ, ನಮ್ಗೆ ನೀವು ಜನರ ಮಧ್ಯೆ ಇರೋರು, ನಮ್ಗೆ ಮುಂದೆ ನಮ್ಮ ಕಾರ್ಯಕರ್ತರಿಗೆ ನೀವು ನಿಮ್ಮ ಸಹಾಯ ನಿಮ್ಮ ಮಾರ್ಗದರ್ಶನ ಬೇಕಾಗುತ್ತೆ. ಸಭಾಪತಿ ಆದ್ರೆ ಕ್ಷೇತ್ರದಾಗ ಅವ್ರ ಮಾರ್ಗದರ್ಶನ ಕಮ್ಮಾಗತ್ತೆ ಅನ್ನೋ ವಿಚಾರಕ್ಕೆ ನಾವು ಹೌದು ಸರ್. ನಮಗೀಗ ಅವ್ರು ಸಭಾಪತಿ ಆಗಿರುತ್ತೆ ಸಾಹೇಬರು ನಮ್ಮಲ್ಲಿದ್ದ ಡಿಸಿಷನ್ಸ್ ಇರ್ತಾರೆ. ಯಾಕೆಂದ್ರೆ ರಾಜಕೀಯವಾಗಿ ಏನು ಮಾತಾಡೋಕ್ಕಾಗಲ್ಲ, ರಾಜಕೀಯವಾಗಿ ಹೇಳಕ್ಕೆ ಬರಲ್ಲ. ಅವ್ರ ನಾಯಕರು ಅಂದ್ರೆ ನಮ್ಮ ತಂದೆ ಸಮಾನ GS ಪಾಟೀಲ್ರು ಅಂದ್ರೆ. ಈಗ ಅವರಲ್ಲಿ ನಾವು 2 ದಿನ ಅವ್ರು ಕೂಡ ಹೋಗಿ ಮಕ ನೋಡಲ್ಲಪ್ಪ ಅಂತ ಬೆಂಗಳೂರು ಬಂದಾರ ಮಾತಾಡ್ಸಿಕ್ಕಿವಿ. ಅಂಥ ನಾಯಕರನ್ನ ನಾವೀಗ ಅಲ್ಲ, ನಮ್ಗೆ ಆ ಭಾಷೆ ಅನ್ನಕ್ಕೆ ಬರಲ್ಲ ಸರ್. ಈಗ ನಮ್ಗೇನೈತಿ, ಸಭಾಪತಿ ಕೊಟ್ಟಾರಂದ್ರೆ ನಮಗೇನು ಖುಷಿ ಇಲ್ಲ, ನಮ್ಗೆ ನೋವಾಯಿದೆ. ಯಾಕೆಂದ್ರೆ ನಮ್ಮ ಸಾಹೇಬ್ರು ಶಾಸಕರಾಗಿರ್ತಿದ್ರು, ನಮ್ಮ ಮಕ್ಳಿಗೆ ಇರ್ತಿದ್ರು. ನಮ್ಮ ಸಾಹೇಬರು ನಾವು ದೂರದಿಂದ ನೋಡ್ಬೇಕಾಕತಿ. ಈ ವಿಚಾರಕ್ಕೆ ನಾವು ಇನ್ನೂ ಹೈಕಮಾಂಡ್ರಿಗೆ ನಾವು ಕಾರ್ಯಕರ್ತರ ಪರವಾಗಿ ಕೈ ಮುಗಿದು ಬೇಡ್ಕೊಂತೀವಿ, ನಮ್ಮ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಿಮ್ಮ TV ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ. ನಮ್ಮ ಕಾರ್ಯಕರ್ತರ ಕೂಗು ನಮ್ಮ ಕ್ಷೇತ್ರದ ಎಲ್ಲ ದೇವಸ್ಥಾನಕ್ಕೂ ನಾವು ಇಷ್ಟು ಕಾರ್ಯಕರ್ತರು ಪಾದಯಾತ್ರೆ ಮಾಡೀವಿ, ಗುರುಗಳ ಸೇವೆ ಮಾಡೀವಿ. ಎಲ್ಲ ದೇವ್ರಿಗೆ ಎಲ್ಲದು ನಾವು ಬೇಡ್ಕೊಳೋದಾಯ್ತು, ಹೈಕಮಾಂಡ್ರಿಗೂ ಬೇಡ್ಕೊತೀವಿ. ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಾನು ನಿಮ್ಮ TV ಮುಖಾಂತರ ನಾವು ಸಾರಿ ಕೈ ಮುಗಿದು ಹೇಳ್ತೀವಿ.
ಇನ್ನೂ ಒಂದು ಏನಾಗೈತೆ ಅಂದ್ರೆ ಸರ್, ನಮ್ಮಲ್ಲಿ ಈ ಗದಗ ಜಿಲ್ಲಾ ಇದರೊಳಗೆ ಇಬ್ಬರ ಆಯ್ಕೆ ಆಗಿರೋದು ಎಚ್ ಕೆ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಜಿ ಎಸ್ ಪಾಟೀಲ್ರು. ಯಾವುದೇ ರೀತಿ ಕಾಂಪಿಟೇಷನ್ ಇದ್ದಿದ್ದಿಲ್ಲ. ನಮ್ಗೆ ಗದಗ ಜಿಲ್ಲಾ ಉಸ್ತುವಾರಿಯಾಗಿ ನಮ್ಮ ಜಿ ಎಸ್ ಪಾಟೀಲ್ರು ನೇಮಕ ಮಾಡಿದ್ರು. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಆಗಿದ್ರು. ಇರ್ತಕ್ಕಂಥವ್ರು ಒಬ್ಬರ ನಮ್ಮ ಕಾಂಗ್ರೆಸ್ ಪಾರ್ಟಿಲಿಂತ ಜಿ ಎಸ್ ಪಾಟೀಲ್ರು. ಹಾಗಾಗಿ ಈ ಒಂದು ಅವಕಾಶನ ಕೊಡ್ತಾರಂತ ನಾವು ಭಾಳ ಆಸೆ ಹೊತ್ಕೊಂಡಿದ್ವಿ. ಆದ್ರೆ ನಮಗೆ ಎಲ್ಲೋ ಕಾಂಗ್ರೆಸ್ ಪಕ್ಷ ನಮಗೆ ಸ್ವಲ್ಪ ಹಿನ್ನಡೆ ಅನ್ನಿಸ್ದಾಗ ಭಾಳ ನೋವು ಅನ್ನಿಸ್ತು. ವಿಷಯ ಏನಪ್ಪ ಅಂತಂದ್ರೆ ಕಾಂಪಿಟೇಷನ್ ಯಾರೂ ಇರಲಿಲ್ಲ, ಇರೋದ ಇಬ್ಬರು ಇದ್ದರು. ಎಚ್ ಕೆ ಪಾಟೀಲ್ ಸಾಹೇಬ್ರು ಅವ್ರು ಅಲ್ಲೇ ಆಲ್ರೆಡಿ ಆಗಿದ್ರು. ಜಿ ಎಸ್ ಪಾಟೀಲ್ರಿಗೆ ಕೊಟ್ಟಿದ್ರೆ ಭಾಳ ಒಳ್ಳೇದಾಗಿತ್ತು. ನಮ್ಗೆ ಕಾಂಗ್ರೆಸ್ ಪಕ್ಷ ಇದಲಿಂತ್ರ ಸ್ವಲ್ಪ ಏನೋ ಮನಸ್ಸಿಗೆ ನೋವು ಅನಿಸ್ತು. ದೊಡ್ಡ ಸ್ಥಾನ ಆದ್ರೆ ನಿಜ ಅವರು ಇವರು ಸಮಾಜ ಏನಂದ್ರೆ ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಹೊರಗಡೆ ತಿರುಗಿದವರು. ಅವ್ರ ಕೆಲಸ ಹೇಗಂದ್ರೆ ಸಾವಿರ ಕೆರೆ ಸರ್ದಾರ್ ಅಂತಂದು ಹೆಸರು ಬಿರುದು ತೊಗೊಂಡವರು. ನಮ್ಮಲ್ಲಿ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಮಾಡಿದ್ದಾರೆ. ಅವರು ಅಭಿವೃದ್ಧಿಗೆ ಭಾಳ ಒತ್ತು ಕೊಡ್ತಕ್ಕಂಥ ವ್ಯಕ್ತಿ ಅಂತಂದು ನಾವು ಹೇಳ್ತೀವಿ. ಆದರೆ ನಮ್ಗೆ ಇವತ್ತಕ್ಕೆ ಯಾರು ಕಾಂಪಿಟೇಷನ್ ಇಲ್ಲದ ನಮ್ಗೆ ಭಾಳ ಖುಷಿ ಅನಿಸಿತ್ತು ರೀ. ಇಲ್ಲಿ ಮಟ್ಟ ಬರಬೇಕಾದ್ರೆ ನಮ್ಮ ಜಿ ಎಸ್ ಪಾಟೀಲ್ 100% ನಾವು ಮಿನಿಸ್ಟ್ರ್ ಅಕ್ಕಾರ ಅನ್ನೋ ಆಸೆ ಇಟ್ಕೊಂಡು ಬಂದಿದ್ವಿ. ಇಲ್ಲಿ ಬಂದ ಮೇಲೆ ಅಚಾನಕ ಹಿಂಗಾಗಿದ್ದು ಭಾಳ ನೋವು ಅನ್ನಿಸ್ತೀವಿ. ಆದ್ರೆ ಅನಿವಾರ್ಯ, ಮತ್ತು ಒಂದು ಪಕ್ಷ ಕೊಟ್ಟಂಥ ಕಾರ್ಯ ನಿರ್ವಹಿಸಬೇಕಾದದ್ದು ಅವ್ರ ಕರ್ತವ್ಯ. ಆದರೆ ಈ ಸಲ ಕಾಂಪಿಟೇಷನ್ ಇರಲಿಲ್ಲ, ಕೊಡ್ಬೋದಿತ್ತು. ನೋವೈತಿ. ಈಗ ಬೇರೆ ಜಿಲ್ಲಾದವ್ರು ಬಂದು ನಮ್ಮ ಗದಗ ಜಿಲ್ಲಾದೊಳಗೆ ಉಸ್ತುವಾರಿ ಆಗ್ತಾರೆ. ಅವ್ರಿಗೆ ನಾವು ಯಾರು ಅಂತಂದು ಪರಿಚಯ ಆಗಿಲ್ಲ. ನಮ್ಮವ್ರು ಆದ್ರೆ ನಮ್ಗೆ ಏನಾದರೂ ಕೇಳೋಕೆ ಕಾರ್ಯಕರ್ತರಿಗೆ ಅನುಕೂಲ ಇರ್ತೈತಿ. ಕೆಲಸ ಕಾರ್ಯಗಳು ಅವ್ರಿಗೆಲ್ಲ ಮಾಹಿತಿ ಇರ್ತೈತಿ. ಇನ್ನೊಬ್ಬರ ಮುಖಾಂತರ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ನಿರೀಕ್ಷೆಯಲ್ಲಿ ಬೆಂಗಳೂರಿಗೆ ಬಂದಿದ್ರಿ. ಹೌದು ಸರ್, ನಮಗೆ ಭಾಳ ತುಂಬ ನೋವಾಗಿದೆ. ನಾವು ಭಾಳ ಆಸೆ ಇಟ್ಕೊಂಡ್ಬಂದಿದ್ವಿ. ನಮ್ಮ ಗದಗ ಜಿಲ್ಲಾಕ್ಕೆ ಉಸ್ತುವಾರಿ ಮಿನಿಸ್ಟ್ರು ಇಲ್ದಂಗೆ ಆಯಿತು. ಮತ್ತು ನಮ್ಮ ಜಿ ಎಸ್ ಪಾಟೀಲ್ ಸರ್ಗೆ ಅವರು 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದರು. ಅವ್ರಿಗೆ ಯಾವುದೊಂದು ಸಚಿವ ಸ್ಥಾನ ಸಿಗುತ್ತಂತೇಳಿ ನಾವು ಭಾಳ ಹೆಮ್ಮೆಯಿಂದ ಬಂದಿದ್ವಿ. ಈಗ ನಾವು ಅವ್ರ ಸ್ಥಾನ ಸಿಗಲಾರ್ದಕ್ಕೆ ನಮ್ಗೆ ಭಾಳ ತುಂಬ ನೋವಿದೆ. ಕಾರ್ಯಕರ್ತರು ಒಂದು 500-600 ಕಾರ್ಯಕರ್ತರು ಗದಗ ಜಿಲ್ಲೆಯಿಂದ ರೋಣಮತ ಕ್ಷೇತ್ರದಿಂದ ಆಗಮಿಸಿದ್ವಿ. ನಮಗೆ ಭಾಳ ನೋವಾಗಿದೆ ಸರ್. ಹಾಂ ಹೌದು ಸರ್. ಅಲ್ಲಿದ್ದ ನಾವು ಸಾವಿರಾರು ಸಂಖ್ಯೆಯ ಜನರು ಕರ್ಕೊಂಡು ಪಾದಯಾತ್ರೆ ಮಾಡಿದರು. ನಮ್ಮ ಸ್ವಯಂ ಇದರಿಂದ ಪಾದಯಾತ್ರೆ ಮಾಡಿ ಜಿ ಎಸ್ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿದರು. ನಮಗೊಂದು ಭರವಸೆನೂ ಇತ್ತು. ಇವತ್ತಿನ ದಿನವೊಂದೊಳಗೆ ಸಭಾಪತಿ ಕೊಟ್ರಂದ್ರೆ ನಮಗದು ಭಾಳ ಮನಸ್ಸಿಗೆ ಇದಾಗಿಲ್ಲ. ಯಾಕಂದ್ರೆ ಸಾಹೇಬರು ಅಲ್ಲಿ ನಮ್ಮ ಕ್ಷೇತ್ರ ಬಿಡಬೇಕಾಗ್ತದೆ. ಹಾಗಾಗಿ ಒಂದು ನೋವಿನ ಸಂಗತಿ ಇದೆ ನಮಗೆ. ಇದು ಒಂದು ಭಾಳ ಆಗುವಂಥ ಇದಾಗಿದೆ. ಯಾಕಂದರೆ ನಮಗೆ ನೋಡಿ, ನಮ್ಮ ಜಿಲ್ಲಾಕ್ಕೆ ಮಿನಿಸ್ಟ್ರ್ ಉಸ್ತುವಾರಿ ಸಚಿವರು ಬೇರೆದಾರು ಬಂದು ಉಸ್ತುವಾರಿ ಕೊಡ್ತಾರಂದ್ರೆ ನಮ್ಗೆ ನೋವಾಗ್ತಾಯಿದೆ. 4 ಮಂದಿ ಶಾಸಕರು 2 ಶಾಸಕರಿದ್ದರು. ಈಗ ಬೇರೆ ಜಿಲ್ಲಾದವ್ರು ಬಂದು ನಮ್ಗೆ ಉಸ್ತುವಾರಿ ಮಿನಿಸ್ಟ್ರ್ ಹಾಕತ್ತಾರ. ಅದು ನಮ್ಗೆ ಭಾಳ ನೋವಾಗಿದೆ ಸರ್. ತಮ್ಮನ್ನು ಗಿರಿಬಾಬು ರೆಡ್ಡಿ ಅಂತೇಳಿ, ಹರ್ಲಾಪುರ ಗ್ರಾಮ. ಕ್ಯಾಮ್ರಾಮನ್ ಮದನ್ ಜೊತೆ ಹಜರತ್ ನದಾಫ್, ವಾರ್ತಾಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ